ಹಲೋ ಫ್ರೆಂಡ್ಸ್, ಇದು ಪಪ್ಪಾಯಿ ಗಿಡ 2 ವರ್ಷದಿಂದ ನಮ್ಮನೆ ಪಾಟಲ್ಲಿದೆ. ಈ ಪಪ್ಪಾಯಿ ಗಿಡ ಬೆಳೆಸ್ಕೊಳಕ್ಕೆ ಕಾರಣ ಏನಂದರೆ, ನನ್ನ ಮಗನಿಗೆ ಡೆಂಗ್ಯೂ ಜ್ವರ ಬಂದಿತ್ತು. ತುಂಬಾ ಸುಸ್ತಾಗಿದ್ದ, ಪೆಟ್ಲೆಸ್ ತುಂಬ ಕಮ್ಮಿ ಆಗಿತ್ತು. ಆವಾಗ ತುಂಬ ಜನ ಪಪ್ಪಾಯಿ ಎಲೆ ಇದ್ದು ರಸ ಕುಡಿ ಅಂತ ಹೇಳಿದರು. ಎಷ್ಟು ಹುಡುಕಿದ್ರೂ ಸಿಕ್ಕಿರಲಿಲ್ಲ. ಆವಾಗ ತುಂಬ ಬೇಜಾರಾಯಿತು. ಊರಿಂದ ಬರುವಾಗ ನಮ್ಮ ಅಕ್ಕ ತಂದುಕೊಟ್ರು. ಹೀಗೆ ಮನೆಯಲ್ಲೇ ಒಂದು ಪಾಟಲ್ಲಿ ಎಲ್ಲಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಬೆಳ್ಕೊಂಡಿದ್ದಿದ್ರೆ ಇವಾಗ ಕೆಲಸಕ್ಕೆ ಬರ್ತಿತ್ತು ಅಂತ ಅಂದ್ಕೊಂಡೆ. ಆವಾಗ ಅನ್ನಿಸ್ತು, ನಮಗಂತೂ ಜಾಗ ಇಲ್ಲ, ಯಾವುದಾದ್ರೂ ಒಂದು ಪಾಟಲ್ಲಿ ಒಂದು ಬೀಜ ಹಾಕಿದರೆ ತನ್ನ ಪಾಡಿಗೆ ತಂದು ಬೆಳ್ಕೊಳ್ಳೋ ಅಂಥ ಅಮೃತದಂಥ ಗಿಡ ಇದು ಹಣ್ಣು, ಎಲೆ, ಕಾಯಿ, ಕಾಂಡ ಎಲ್ಲ ಕೂಡ ಆಯುರ್ವೇದಿಕದಲ್ಲಿ ತುಂಬಾ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ. ಈಗ ಇದು 2 ವರ್ಷದ ಗಿಡ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಪಾಟಿಂದ ತೆಳ್ಳಗೆ ಎತ್ತರಕ್ಕಿದೆ. ಯಾವಾಗಲೂ ಸದಾ 10ರಿಂದ 12 ಎಲೆಗಳು ಇರುತ್ತೆ. ಮನುಷ್ಯಂಗೆ ಯಾವಾಗ ಬೇಕಾದರೂ ಕಾಯಿಲೆಗಳು ಬರ್ಬೋದು. ಅತಿಯಾಗಿರೋಂಥ ಜ್ವರ ಬಂದು ಕೂಡ ಇದ್ರ ಎಲೆಯನ್ನು ಬಳಸ್ತಾಯಿದ್ರು. ಬಳಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊತಾಯಿದ್ರು. ರಕ್ತ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆಲ್ಲ ಈ ಪಪ್ಪಾಯಿ ಎಲೆ ಎಷ್ಟು ಮಹತ್ವ ಪಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನೋಡಿರೋಂಥ ಗಿಡನೇ. ಆದರೆ ಒಂದು ಪಾಟಲ್ಲಿ ಬೆಳ್ಕೊಂಡ್ರೆ ನಮಗೆ ಯಾವುದೇ ಟೈಮಲ್ಲಿ ಆಪದ್ಬಂಧವಾಗಿ ಕೆಲಸ ಮಾಡ್ಬೋದು. ಈ ಬೆಂಗಳೂರಂಥ ಸಿಟಿಗಳಲ್ಲಿ ಹುಡ್ಕೊಂಡು ಹೋಗೋದು ತುಂಬ ಕಷ್ಟ. ಎಲೆಗಳನ್ನೆಲ್ಲ ಹಣ್ಣೇನೋ ಸಿಗುತ್ತೆ, ಕಿವಿ ಫ್ರೂಟ್ ಸಿಕ್ತು, ಹಣ್ಣು ಸಿಕ್ತು, ಆದರೆ ಎಲೆಗಳು ಸಿಕ್ಕಿರಲಿಲ್ಲ. ಎಲೆಗಳು ಸಿಗ್ದಲೇ ಇರೋದಕ್ಕೆ ಏನೋ ಒಂದು ಆಲ್ಟರ್ನೇಟನ್ನು ಬಳಸ್ಕೊಂಡ್ವಿ. ಆದರೆ ಒಂದು ಚಿಕ್ಕ ಪಾಟಲ್ಲಿ ಒಂದು ಗಿಡ ಇದ್ದರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಎಲ್ಲರೂ ತುಳಸಿ ಗಿಡ ಹೆಂಗೆ ಬೆಳೆಸ್ಕೊತಾರೋ ಅದು ಚಿಕ್ಕದೊಂದು ಪಪ್ಪಾಯಿ ಎಲೆ ಇರೋ ಗಿಡನ ಬೆಳೆಸ್ಕೊಂಡ್ರೆ ಒಂದಲ್ಲ ಒಂದು ಟೈಮಿಗೆ ಉಪಯೋಗಕ್ಕೆ ಬರುತ್ತೆ. ಯಾವ ಟೈಮಿಗೆ ಯಾರಿಗೆ ಯಾವ ರೋಗಗಳು ಬರ್ತಾವೋ ಗೊತ್ತಿಲ್ಲ. ಆದರೆ ಡೆಂಗ್ಯೂ ಮನುಷ್ಯನಿಗೆ ಪ್ರಾಣ ಕೂಡ ಹೋಗೋವಂಥ ಚಾನ್ಸಸ್ ಇರುತ್ತೆ. ಪೆಟ್ಲೆಟ್ಸ್ಗಳು ಹೇಗೆ ಕಮ್ಮಿ ಆಗುತ್ತೆ ಅಂದರೆ ಲಕ್ಷಗಟ್ಟಲೆ ಕೌಂಟಿಂಗಲ್ಲಿ ಕಮ್ಮಿ ಆಗುತ್ತೆ. ಈ ರೀತಿ ಕಮ್ಮಿ ಆದಾಗ ಮನುಷ್ಯನಿಗೆ ಯಾವುದೇ ಮೆಡಿಸಿನ್ ಹತ್ತೋದಿಲ್ಲ. ಆಯುರ್ವೇದಿಕದ ಗಿಡವಾಗಿರೋಂಥ ಇದು ಆವಾಗ ವರದಾನ ಆಗುತ್ತೆ. ನಾನೇ ನಿದರ್ಶನ. ನನ್ನ ಮಗನಿಗೆ ಪೆಟ್ಲೆಟ್ಸ್ ತುಂಬಾ ಕಮ್ಮಿ ಆಗಿತ್ತು. ತುಂಬ ಕಾಲು ನೋವಿಂದ ಒದ್ದಾಡುವಾಗ ಫಸ್ಟು ಟ್ರೀಟ್ಮೆಂಟಲ್ಲಿ ಬಳಸಿದ್ದು ಡಾಕ್ಟ್ರುಗಳು ಕೊಟ್ಟಿದ್ದು ಮೆಡಿಸಿನ್. ಆದರೆ ಸೆಕೆಂಡು ಮನೆಯಲ್ಲಿ ಔಷಧಿ ರೂಪದಲ್ಲಿ ಕೊಟ್ಟಿದ್ದು ಇದ್ರ ಎಲೆ ರಸನೇ. ಪಪ್ಪಾಯಿ ಹಣ್ಣನ್ನು ತಿನ್ನಿಸಿದ್ವಿ, ಇದರ ರಸನ ಕುಡಿಸಿದ್ವಿ. ಹಾಗೆ ಒಂದು 3 ದಿನದಲ್ಲಿ ಅವ್ನು ಮತ್ತೆ ಒಂದು ನಾರ್ಮಲ್ ಸ್ಟೇಜಿಗೆ ಬಂದ. ಬೇರೆಯವರೆಲ್ಲ ತಿಂಗಳಾನುಗಟ್ಟಲೆ ಒದ್ದಾಡಿದ್ದನ್ನು ನೋಡಿದ್ದೀವಿ. ಆದರೆ ಈ ಎಲೆಗಳ ರಸ ಮನುಷ್ಯರಿಗೆ ತುಂಬ ಬೇಗ ರಿಕವರಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಮೆಡಿಸನ್ ಪ್ಲಸ್ ಮನೆಯಲ್ಲಿ ಮಾಡೋವಂಥ ಉಪಚಾರಗಳು ರೋಗಗಳನ್ನು ನಿಯಂತ್ರಣಕ್ಕೆ ತೊಗೊಳೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನನಗೆ ಅಥೆಂಟಿಕ್ಕಾಗಿ ಯಾವುದೇ ವಿಡಿಯೋಸ್ ಮಾಡೋದಕ್ಕೆ ಬರೋದಿಲ್ಲ. ಯೂಟ್ಯೂಬ್ ಎಡಿಟಿಂಗ್ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಕಲ್ತು ಅಥೆಂಟಿಕ್ಕಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನೇನಾದರೂ ತಪ್ಪು ಉಚ್ಚಾರಣೆ ಮಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಚಿಕ್ಕ ಯೂಟ್ಯೂಬರ್ ಆಗಿರೋದ್ರಿಂದ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.